ನಮಸ್ಕಾರ ಗೆಳೆಯರಿ. ಈ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳೋಣ. ಹಾಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ ಯಾವ ರೀತಿ ಟ್ರೇಡ್ ಆಗ್ತಿದೆ, ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ, ಅದ್ರ ಜೊತೆಗೆ ಮಿಡ್ಲ್ ಈಸ್ಟ್ ಇಂದ ಯಾವ ಅಪ್ಡೇಟ್ ಬಂದಿದೆ, ಅದಕ್ಕೆ ಕ್ರೂಡ್ ಯಾವ ರೀತಿ ರಿಯಾಕ್ಟ್ ಮಾಡ್ತಿದೆ, ಈ ಎಲ್ಲ ವಿಷಯವನ್ನ ತಿಳ್ಕೊಳ್ಳೋಣ. ಆಸ್ ಯೂಶುವಲ್ ಮುಂದುವರಿಯ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಎಡಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಮೊದಲಿಗೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಡೌ ಜೋನ್ಸ್ ಅಲ್ಲಿ ನೋಡಬಹುದು 0.85% ಅಥವಾ 464 ಪಾಯಿಂಟ್ಸ್ ಡೌನ್ ಪರ್ಫಾರ್ಮೆನ್ಸ್ ನ ನೋಡ್ಲಿಕ್ಕೆ ಸಿಕ್ಕಿದೆ. ಓಪನಿಂಗ್ ಪಾಸಿಟಿವ್ ಅಲ್ಲೇ ಆಗಿದೆ, ಬಟ್ ಸಸ್ಟೈನ್ ಆಗಿಲ್ಲ. ಅಲ್ಲಿಂದ ಕಂಟಿನ್ಯೂಸ್ ಡೌನ್ ಫಾಲ್ ಆಗಿ 464 ಪಾಯಿಂಟ್ಸ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಡೌ ಜೋನ್ಸ್ ಅಲ್ಲಿ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ನಾಸ್ಡಾಕ್ ಅಲ್ಲಿ ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ, ಜಸ್ಟ್ 0.05% ಅಥವಾ 15 ಪಾಯಿಂಟ್ಸ್ ಡೌನ್ ಫಾಲ್ ಇದೆ. ಬಟ್ ಇಲ್ಲಿ ಓಪನಿಂಗ್ ಡೌನ್ ಅಲ್ಲಿ ಆಗಿದೆ, ನಂತರ ರಿಕವರ್ ಆಗಿದೆ, ಮತ್ತೆ ಹೈಯಿಂದ ಕರೆಕ್ಷನ್ ಆಗಿ ಫ್ಲಾಟ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಇನ್ನು ನಿನ್ನೆ FIS JS ಆಕ್ಟಿವಿಟಿ ನೋಡೋದಾದ್ರೆ FIS ನೋಡಬಹುದು ಜಸ್ಟ್ 17.9 crores ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 4,013 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. DIS ಬೈ ಮಾಡ್ತಿದ್ದಾರೆ. FIS ಕೂಡ ಏನಂತ ದೊಡ್ಡ ಮಟ್ಟದಲ್ಲಿ ಸೆಲ್ ಮಾಡಿಲ್ಲ, ಜಸ್ಟ್ ನಿಯರ್ಲಿ 18 crore ಅಂದ್ರೆ ಅದೇನು ದೊಡ್ಡ ನಂಬರ್ಸ್ ಅಲ್ವೇ ಅಲ್ಲ FIS ಗೆ. ನೋಡೋಣ ಇವತ್ತು ಯಾವ ರೀತಿ ಇರುತ್ತೆ ಅಂತ ಪರ್ಫಾರ್ಮೆನ್ಸ್ ಇವ್ರ ಕಡೆಯಿಂದ. ಇನ್ನು ಮಿಡ್ಲ್ ಈಸ್ಟ್ ಗೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಅವರು ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ನೋಡಬಹುದು. ಇರಾನ್ ಡೀಲ್ ಕುಡ್ ಕಮ್ ಸೂನ್. ಟ್ರಂಪ್ ಸೇಸ್ ಟಾಕ್ಸ್ ಗೋಯಿಂಗ್ ವೆರಿ ವೆಲ್, ಸೇಸ್ ಈಸ್ ಇನ್ವಾಲ್ವ್ಡ್ ಇನ್ ನೆಗೋಷಿಯೇಷನ್ಸ್. ಸದ್ಯದಲ್ಲೇ ಇರಾನ್ ಜೊತೆಗೆ ಡೀಲ್ ಆಗ್ಬಹುದು ಅಂತ ಹೇಳ್ತಿದ್ದಾರೆ. ಜೊತೆಗೆ ಮಾತುಕತೆಗಳು ಚೆನ್ನಾಗಿ ಮುಂದುವರಿತಿದೆ, ನಾನು ಇನ್ವಾಲ್ವ್ ಆಗ್ತಾ ಇದ್ದೀನಿ ನೆಗೋಷಿಯೇಷನ್ಸ್ ಅಲ್ಲಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಇದಕ್ಕೆ ಇರಾನ್ ಯಾವ ರೀತಿ ರೆಸ್ಪಾಂಡ್ ಮಾಡುತ್ತೆ ಅದನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವು ಸಲ ಇರಾನ್ ತದ್ವಿರುದ್ಧವಾಗಿ ಹೇಳಿಕೆಗಳನ್ನ ಕೊಡುತ್ತೆ. ಹಾಗಾಗಿ ಕಾದು ನೋಡ್ಬೇಕು ಅವ್ರೇನಾದ್ರೂ ರಿಯಾಕ್ಟ್ ಮಾಡ್ತಾರ ಅಂತ. ಇನ್ನು ಕ್ರೂಡ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 83 ಲೆವೆಲ್ ಗೆ ಬಂದಿದೆ. ನಿನ್ನೆ 80 ರೇಂಜ್ ಅಲ್ಲಿ ಇತ್ತು. 0.86% ಪಾಸಿಟಿವ್ ಅಲ್ಲಿ ಇವತ್ತು ಟ್ರೇಡ್ ಆಗ್ತಾ ಇದೆ. ಏನು ದೊಡ್ಡ ಮಟ್ಟದಲ್ಲಿ ರ್ಯಾಲಿ ಇಲ್ಲದೆ ಇರಬಹುದು, ಬಟ್ ಅಬೌವ್ 80 ನೋಡ್ಲಿಕ್ಕೆ ಕಾಣ್ತಾ ಇದೆ. ನೋಡೋಣ ಥ್ರೂಔಟ್ ದ ಡೇ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಕ್ರೂಡ್ ಅಲ್ಲಿ ಅಂತ. ಇನ್ನು RBI ನ್ಯೂ NBFC ಅಪ್ಪರ್ ಲೇಯರ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡಿದೆ ನೋಡಬಹುದು. ಅದರಲ್ಲಿ REC, PFC, IRFC, ಉಡ್ಕೋ ಹೊಸದಾಗಿ ಈ ಅಪ್ಪರ್ ಲೇಯರ್ NBFC ಗೆ ಸೇರ್ಕೊಂಡಿದ್ದಾವೆ. ಪೂರ್ತಿ ಲಿಸ್ಟ್ ಅನ್ನ ನಾವು ನೋಡೋದಾದ್ರೆ the full list of NBFC upper layer entities includes REC, Power Finance Corporation, IRFC, Bajaj Finance Limited, Shriram Finance, LIC Housing, Cholamandalam Investment, Tata Capital, Tata Sons Private Limited, Muthoot Finance, Aditya Birla Capital, Housing and Urban Development Corporation, Mahindra and Mahindra Financial Services, L&T Finance, Bajaj Housing Finance, HDB Financial Services, Piramal Finance. ಈ ಎಲ್ಲ ಕಂಪನಿಗಳಿದಾವೆ. ಇದರಲ್ಲಿ ಒಂದೇ ಒಂದು ಅನ್ಲಿಸ್ಟೆಡ್ ಕಂಪನಿ, ಅದು ಟಾಟಾ ಸನ್ಸ್ ಪ್ರೈವೇಟ್ ಲಿಮಿಟೆಡ್. ಈಗಾಗಲೇ RBI ನ ರೂಲ್ಸ್ ಏನ್ ಹೇಳುತ್ತೆ ಅಂದ್ರೆ ಈ ಅಪ್ಪರ್ ಲೇಯರ್ NBFC ಅಲ್ಲಿ ಬರುವಂತ ಕಂಪನೀಸ್ ಪಬ್ಲಿಕ್ ಕಂಪನೀಸ್ ಆಗಿರ್ಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಆಗಿರ್ಬೇಕು. ಬಟ್ ಟಾಟಾ ಸನ್ಸ್ ಇನ್ನು ಲಿಸ್ಟೆಡ್ ಆಗಿಲ್ಲ. ಅದಕ್ಕಾಗಿನೇ ಒಂದಷ್ಟು ಡಿಸ್ಕಷನ್ಸ್ ನಡೀತಾ ಇದೆ. ಅವರು ಲಿಸ್ಟಿಂಗ್ ಇಂದ ಆಚೆ ಇರೋದಕ್ಕೆ ಬಯಸ್ತಿದ್ದಾರೆ, ಬಟ್ ಆಸ್ ಪರ್ ರೂಲ್ಸ್ ಆಚೆ ಇರೋಂಗಿಲ್ಲ. ಅದಕ್ಕೋಸ್ಕರ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳೋಕೆ ಹೊರಟಿದೆ. ಇನ್ನು ಸಾಕಷ್ಟು ಡಿಸ್ಕಷನ್ಸ್ ನಡೀತಾ ಇದೆ. ಗೊತ್ತಿಲ್ಲ ಲಿಸ್ಟ್ ಆಗುತ್ತಾ ಇಲ್ವಾ ಅಂತ, ಕಾದು ನೋಡ್ಬೇಕಾಗಿದೆ. ಉಳಿದ ಕಂಪನೀಸ್ ಎಸ್ಪೆಷಲಿ ಇವತ್ತು ಸೇರ್ಕೊಂಡಿರುವಂತ ಅಂದ್ರೆ ಹೊಸದಾಗಿ ಸೇರ್ಕೊಂಡಿರುವಂತ ಕಂಪನೀಸ್ ಅನ್ನ ವಾಚ್ ಮಾಡಬಹುದು. ಏನಾದ್ರೂ ರಿಯಾಕ್ಷನ್ ಇರುತ್ತಾ ಅಂತ. REC, PFC, IRFC, ಉಡ್ಕೋ ಇವುಗಳು ಹೊಸದಾಗಿ ಸೇರ್ಕೊಂಡಿದ್ದಾವೆ ಈ ಲಿಸ್ಟ್ ಗೆ. ಇನ್ನು ಮುಂದುವರಿಯ ಮುಂಚೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ. ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಹೂಡಿಕೆಗೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾದರೂ ಸಪೋರ್ಟ್ ಬೇಕಂದ್ರೆ ಇಲ್ಲಿರುವಂತಹ ನಂಬರ್ಗಳ ಮೂಲಕ ನಮ್ಮ ಟೀಮ್ ನ ಸಂಪರ್ಕ ಮಾಡಬಹುದು. ಬಟ್ ಸಪೋರ್ಟ್ ಸಿಗಬೇಕಂದ್ರೆ ನೀವು ನಮ್ಮ ಮೂಲಕ ಅಕೌಂಟ್ ಅನ್ನ ಓಪನ್ ಮಾಡ್ಕೊಂಡಿರ್ಬೇಕಾಗುತ್ತೆ. ಹಾಗಾಗಿ ಲಿಂಕ್ ಅನ್ನ ಬಳಸ್ಕೊಂಡು ಅಕೌಂಟ್ ಅನ್ನು ಓಪನ್ ಮಾಡ್ಕೊಂಡು ಸಂಪರ್ಕ ಮಾಡಬಹುದು. ಇನ್ನು HDFC ಮ್ಯೂಚುವಲ್ ಫಂಡ್ ಗೆ ಸಂಬಂಧಪಟ್ಟಂತೆ ಕೆಲವೊಂದು ಅಪ್ಡೇಟ್ ಗಳು ಬಂದಿದ್ದಾವೆ ನೋಡಬಹುದು. ಸುಮಾರು 139 ಕೋಟಿ ಮೊತ್ತದ ನ್ಯೂಲ್ಯಾಂಡ್ ಲ್ಯಾಬ್ ಶೇರ್ಸ್ ಕಂಪನಿ ಬೈ ಮಾಡಿರುವ ಬಗ್ಗೆ ಅಪ್ಡೇಟ್ ಬಂದಿದೆ. ಹಾಗೆ ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಕೂಡ 1.17% ಸ್ಟೇಕ್ ಅನ್ನು ಓರಿಯೆಂಟ್ ಎಲೆಕ್ಟ್ರಿಕ್ ಅಲ್ಲಿ ತಗೊಂಡಿದೆ. ಓರಿಯೆಂಟ್ ಎಲೆಕ್ಟ್ರಿಕ್ ಅಲ್ಲಿ ನಿಪ್ಪಾನ್ ಇಂಡಿಯಾ ಮ್ಯೂಚುವಲ್ ಫಂಡ್ ಸ್ಟೇಕ್ ಅನ್ನು ತಗೊಂಡಿದೆ. HDFC ಮ್ಯೂಚುವಲ್ ಫಂಡ್ ನ್ಯೂಲ್ಯಾಂಡ್ ಲ್ಯಾಬ್ಸ್ ಅಲ್ಲಿ ತಗೊಂಡಿದೆ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಗಳು ಫೋಕಸ್ ಅಲ್ಲಿ ಇರ್ತವೆ, ವಾಚ್ ಮಾಡಬಹುದು. ಏನಾದರೂ ರಿಯಾಕ್ಷನ್ ಇರುತ್ತಾ ಸ್ಟಾಕ್ ಗಳಲ್ಲಿ ಅಂತ. ಇನ್ನು ಕೋಲ್ ಇಂಡಿಯಾ ಫೋಕಸ್ ಅಲ್ಲಿ ಇರುತ್ತೆ, ಕಾರಣ ನೋಡಬಹುದು. ಕಂಪನಿ ಪ್ರಿಫರ್ಡ್ ಬಿಡ್ಡರ್ ಆಗಿ ಹೊರ ಬಂದಿದೆ ಒಡಿಶಾ ಐರನ್ ಓರ್ ಬ್ಲಾಕ್ ಅಲ್ಲಿ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಕೋಲ್ ಇಂಡಿಯಾ ಕೂಡ ವಾಚ್ ಮಾಡಬಹುದು ಇವತ್ತು. ಇನ್ನು ರಿಫೆಕ್ಸ್ ರಿನ್ಯೂವಬಲ್ಸ್ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿಗೆ 80 ಮೆಗಾವ್ಯಾಟ್ ಸಾಮರ್ಥ್ಯದ ವಿಂಡ್ ಪ್ರಾಜೆಕ್ಟ್ ಸಿಕ್ಕಿದೆ SECI ಇಂದ, ಅಂದ್ರೆ ಸೋಲಾರ್ ಎಲೆಕ್ಟ್ರಿಸಿಟಿ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ. ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ, ವಾಚ್ ಮಾಡಬಹುದು ರಿಫೆಕ್ಸ್ ರಿನ್ಯೂವಬಲ್ಸ್ ಅನ್ನ. ಇನ್ನು ಪವರಿಕಾ ಕೂಡ ಫೋಕಸ್ ಅಲ್ಲಿರುತ್ತೆ. ಇದಕ್ಕೂ ಕೂಡ SECI ಇಂದಾನೆ 100 ಮೆಗಾವ್ಯಾಟ್ ಸಾಮರ್ಥ್ಯದ ಸೋಲಾರ್ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಪ್ರಾಜೆಕ್ಟ್ ನ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ ಪವರಿಕಾ ಲಿಮಿಟೆಡ್. ಇದನ್ನು ಕೂಡ ವಾಚ್ ಮಾಡಬಹುದು ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ಇನ್ನು ರೈಲ್ಟೆಲ್ ಫೋಕಸ್ ಅಲ್ಲಿರುತ್ತೆ, ಕಾರಣ ಕಂಪನಿಗೆ 37 ಕೋಟಿ ಆರ್ಡರ್ ಸಿಕ್ಕಿದೆ.
ಈ ಆರ್ಡರ್ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ರೆಲ್ಟೆಲ್ಲಾನು ಕೂಡ ವಾಚ್ ಮಾಡಬಹುದು. ಇನ್ನು ಜಯಕುಮಾರ್ ಇನ್ಫ್ರಾ ಕೂಡ ಫೋಕಸ್ ಅಲ್ಲಿ ಇರುತ್ತೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದ ಕಂಪನಿಗೆ 990 ಕೋಟಿ ಮೊತ್ತದ ಪ್ರಾಜೆಕ್ಟ್ ಸಿಕ್ಕಿದೆ. ಕರ್ನಾಟಕ ಹೌಸಿಂಗ್ ಬೋರ್ಡ್ ಇಂದ ಈ ಸುದ್ದಿ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿ ಇರುತ್ತೆ. ಜಯಕುಮಾರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಅನ್ನು ಕೂಡ ವಾಚ್ ಮಾಡಬಹುದು, ಯಾವ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಅಂತ. ನಂತರ ಡಾಬರ್ ಇಂಡಿಯಾ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ USFDA ಇಂದ ವಾರ್ನಿಂಗ್ ಇಶ್ಯೂ ಆಗಿದೆ. ಅಂದ್ರೆ ಕಂಪನಿಯ ಆಪರೇಷನ್ಸ್ ಏನು ತೊಂದರೆ ಇಲ್ಲ ಅಂತ ಹೇಳ್ಕೊಂಡಿದೆ ಕಂಪನಿ, ಬಟ್ ವಾರ್ನಿಂಗ್ ಲೆಟರ್ ಅಂತೂ ಬಂದಿದೆ USFDA ಇಂದ. ಈ ಸ್ಟಾಕ್ ಅನ್ನು ಸಹ ವಾಚ್ ಮಾಡಬಹುದು. ಮೊನ್ನೆ ತಾನೇ FSSAI ಇಂದ ಒಂದು ಅಪ್ಡೇಟ್ ಬಂದಿತ್ತು. 100% ಎನ್ಕ್ಲೈಮ್ ಮಾಡ್ತಿದ್ದಾರೆ, ಅದನ್ನ ಮಾಡಬಾರದು ಅಂತ ನೋಟಿಸ್ ಅನ್ನು ಜಾರಿ ಮಾಡಿತ್ತು. ಅದಕ್ಕೆ ಕಂಪನಿ ಹೈಕೋರ್ಟ್ಗೂ ಕೂಡ ಹೋಗೋ ಬಗ್ಗೆ ಸುದ್ದಿಗಳು ಬರ್ತಾ ಇದ್ದಾವೆ. ಈ ಎಲ್ಲ ಕಾರಣಕ್ಕೆ ಸ್ಟಾಕ್ ಫೋಕಸ್ ಅಲ್ಲಿರುತ್ತೆ. ಡಾಬರ್ ಇಂಡಿಯಾ ಕೂಡ ವಾಚ್ ಮಾಡಬಹುದು. ಏನು ರಿಸಲ್ಟ್ ಗಳ ಕಡೆ ಬಂದ್ರೆ ಇಂಟರಾರ್ಚ್ ಬಿಲ್ಡಿಂಗ್ ಸೊಲ್ಯೂಷನ್ಸ್ ಫೋಕಸ್ ಅಲ್ಲಿರುತ್ತೆ. ಕಾರಣ ಕಂಪನಿಯ ರಿಸಲ್ಟ್ ನೋಡಬಹುದು. ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ಬಟ್ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಫ್ಲಾಟ್ ಇದೆ, ಕ್ವಾರ್ಟರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್. ನಂತರ ಸೈಮನ್ಸ್ ಎನರ್ಜಿ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು, ಎರಡು ಕಡೆ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ಹಾಗೆ ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ ಹೀರೋ ಮೋಟೋ ಕಾರ್ಪ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ ಚೆನ್ನಾಗಿ. ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಸ್ವಲ್ಪ ಡೌನ್ ಪರ್ಫಾರ್ಮೆನ್ಸ್ ಇದೆ. ನಂತರ ಲೂಪಿನ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಇಂಪ್ರೂವ್ ಆಗಿದೆ. ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ ಇಂಪ್ರೂವ್ ಆಗಿದೆ. ನಂತರ PG ಎಲೆಕ್ಟ್ರೋಪ್ಲಾಸ್ಟ್ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ ರೈನ್ ಇಂಡಸ್ಟ್ರೀಸ್ ಸೇಲ್ಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ, ಎಬಿಟ್ ಅಲ್ಲಿ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್. ನಂತರ ಫಿನೋಲೆಕ್ಸ್ ಇಂಡಸ್ಟ್ರೀಸ್ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್, ಬಟ್ ಎಬಿಟ್ ಅಲ್ಲಿ ಇಯರ್ಲಿ ಅಪ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಡೌನ್ ಇದೆ. ನಂತರ GR ಇನ್ಫ್ರಾ ಪ್ರಾಜೆಕ್ಟ್ಸ್ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಚೆನ್ನಾಗಿ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ. ನಂತರ BLS ಇ ಸರ್ವಿಸಸ್ ಎಲ್ಲೂ ಕೂಡ ನೋಡಬಹುದು ಇಯರ್ಲಿ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಎಬಿಟ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಅಷ್ಟೇ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ. ನಂತರ ಟ್ರಾನ್ಸ್ರೈಲ್ ಲೈಟಿಂಗ್ ಇಯರ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ, ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ. ಎಬಿಟ್ ಅಲ್ಲೂ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಜಸ್ಟ್ 2% ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಇದೆ, ಏನು ಬಿಗ್ ಡಿಫರೆನ್ಸ್ ಆಗಿಲ್ಲ. ನಂತರ ಮುತ್ತೂಟ್ ಮೈಕ್ರೋಫಿನ್ ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ, ಎಬಿಟ್ ಅಲ್ಲಿ ಕೂಡ ಇಂಪ್ರೂವ್ಮೆಂಟ್ ಇದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಮುತ್ತೂಟ್ ಮೈಕ್ರೋಫಿನ್. ನಂತರ ಫೋರ್ಟಿಸ್ ಹೆಲ್ತ್ ಕೇರ್ ಇಲ್ಲೂ ಕೂಡ ನೋಡಬಹುದು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ. ಎಬಿಟ್ ಅಲ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋತ್ ಇದೆ ಎರಡು ಕಡೆ, ಹಾಗೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಸಿಂಗಲ್ ಡಿಜಿಟ್ ಅಲ್ಲಿ ಗ್ರೋ ಆಗಿದೆ. ಇನ್ನು ಗುಲ್ಶನ್ ಪಾಲಿಯೋಲ್ಸ್ ಇಯರ್ಲಿ ಕ್ವಾರ್ಟರ್ಲಿ ಸಿಂಗಲ್ ಡಿಜಿಟ್ ಅಲ್ಲಿ ಸೇಲ್ಸ್ ಗ್ರೋ ಆಗಿದೆ ಕಂಪನಿದು, ಬಟ್ ಎಬಿಟ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ, ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಗುಲ್ಶನ್ ಪಾಲಿಯೋಲ್ಸ್ ಅಲ್ಲಿ. ನಂತರ ಕ್ರಾಂಪ್ಟನ್ ಗ್ರೀವ್ಸ್ ಕನ್ಸ್ಯೂಮರ್ ಎಲೆಕ್ಟ್ರಿಕಲ್ಸ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ, ಇಯರ್ಲಿ 11% ಅಪ್ ಆಗಿದೆ. ಎಬಿಟ್ ಅಲ್ಲಿ ಕೂಡ ಕ್ವಾರ್ಟರ್ಲಿ ಡೌನ್ ಇದೆ, ಇಯರ್ಲಿ ಅಪ್ ಆಗಿದೆ. ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಇಯರ್ಲಿ ಅಪ್ ಆಗಿದೆ, ಕ್ವಾರ್ಟರ್ಲಿ ಕೂಡ ಇಂಪ್ರೂವ್ ಆಗಿದೆ. ಬಟ್ ಇಂದಿನ ಸಲ ಒಂದಷ್ಟು ಅಡ್ಜಸ್ಟ್ಮೆಂಟ್ಸ್ ಇತ್ತು, ಹಾಗಾಗಿ ಈ ರೀತಿ ಮೈನಸ್ ಆಗಿದೆ, ಬಟ್ ಸ್ಟಿಲ್ ಇಂಪ್ರೂವ್ ಆಗಿದೆ ಪರ್ಫಾರ್ಮೆನ್ಸ್ ಕ್ರಾಂಪ್ಟನ್ ಗ್ರೀವ್ಸ್ ಅಲ್ಲಿ. ಏನು ಇವತ್ತಿನ ರಿಸಲ್ಟ್ ಕ್ಯಾಲೆಂಡರ್ ಕಡೆ ಬಂದ್ರೆ ಆರ್ತಿ ಫಾರ್ಮಾ ಇದೆ, ಅಫ್ಘಾನ್ಸ್ ಇನ್ಫ್ರಾ, ಆಜಾದ್ ಇಂಜಿನಿಯರಿಂಗ್ ಇದೆ, ಬಜೆಲ್ ಇದೆ. ನಂತರ BEML ನ ರಿಸಲ್ಟ್ ಇದೆ ಇವತ್ತು. ಭಾರತ್ ವೈರ್ ಇದೆ, ಬಿಗ್ ಬ್ಲಾಕ್ ಕನ್ಸ್ಟ್ರಕ್ಷನ್, BLS, ಕೆಪಸೈಟ್ ಇನ್ಫ್ರಾ ಇದೆ. ಹೀಗೆ ಸಾಕಷ್ಟು ಕಂಪನಿಗಳ ಲಿಸ್ಟ್ ಇದೆ, ಯಾಕಂದ್ರೆ ತುಂಬಾ ದೊಡ್ಡ ಲಿಸ್ಟ್ ಇದೆ. ಇವುಗಳನ್ನು ಕೂಡ ವಾಚ್ ಮಾಡಬಹುದು. ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಬಂದ್ರೆ ಇಮಿಡಿಯೇಟ್ಲಿ ಸ್ಟಾಕ್ ಗಳಲ್ಲಿ ರಿಯಾಕ್ಷನ್ ಬರುತ್ತೆ. ತುಂಬಾನೇ ಫೇಮಸ್ ಆಗಿರುವಂತ ಕ್ಯೂಪಿಡ್ ನ ರಿಸಲ್ಟ್ ಕೂಡ ಇದೆ, ವಾಚ್ ಮಾಡಬಹುದು. ಇವುಗಳನ್ನು ಕೂಡ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ರಿಸಲ್ಟ್ ಏನಾದ್ರು ಬರುತ್ತಾ ಅಂತ. ಇನ್ನು ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ RD ಇಂಡಸ್ಟ್ರೀಸ್ IPO ದ ಸಬ್ಸ್ಕ್ರಿಪ್ಷನ್ ಗೆ ಇವತ್ತು ಲಾಸ್ಟ್ ಡೇ ಆಗಿರುತ್ತೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 26.42% ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಕಂಪನಿಯನ್ನ. ಇನ್ನು ಎರಡು IPOಗಳು ಇವತ್ತು ಓಪನ್ ಆಗ್ತಾ ಇದೆ. ಲೀಪ್ ಇಂಡಿಯಾ IPO ಓಪನ್ ಆಗ್ತಾ ಇದೆ, 12.26% ಪ್ರೀಮಿಯಂ ನೋಡ್ಲಿಕ್ಕೆ ಕಾಣ್ತಿದೆ ಆಸ್ ಆಫ್ ನಾವು. ಇಂಟ್ರೆಸ್ಟ್ ಇರೋರು ಇದನ್ನು ಕೂಡ ಸ್ಟಡಿ ಮಾಡಬಹುದು. ಹಾಗೆ ಟೆಕ್ನೋಕ್ರಾಫ್ಟ್ ವೆಂಚರ್ಸ್ ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ, 7.5% ಪ್ರೀಮಿಯಂ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಇವತ್ತಿಂದ ಈ ಎರಡು IPOಗಳು ಓಪನ್ ಆಗ್ತಾ ಇದೆ, ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು. ಇನ್ನು ಗ್ಲೋಬಲ್ ಮಾರ್ಕೆಟ್ ಗಳ ಕಡೆ ಬಂದ್ರೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಇವಾಗ ಅಂತಂದ್ರೆ, ಡೌ ಜೋನ್ಸ್ ಅಲ್ಲಿ 85 ಪಾಯಿಂಟ್ಸ್ 0.16% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಕಾಣ್ತಾ ಇದೆ. ಹಾಗೆ ಗಿಫ್ಟ್ ನಿಫ್ಟಿ ಕೂಡ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಅನ್ನೇ ಮಾಡ್ತಾ ಇದೆ, 103 ಪಾಯಿಂಟ್ಸ್ ಡೌನ್ ಅಥವಾ 0.42% ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ನಿಕೈ ಕೂಡ 1% ಡೌನ್ ಅಲ್ಲಿ ಟ್ರೇಡ್ ಆಗುತ್ತೆ. ಸ್ಟ್ರೈಟ್ ಟೈಮ್ ಸ್ವಲ್ಪ ಪಾಸಿಟಿವ್ ಇದೆ, ಹ್ಯಾಂಗ್ಸೆಂಗ್ ಸ್ವಲ್ಪ ನೆಗೆಟಿವ್ ಇದೆ, ತೈವಾನ್ ವೇಟೆಡ್ ಕೂಡ ನೆಗೆಟಿವ್ ಇದೆ, ಕೋಸ್ಪಿ 1% ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ, ಶಾಂಘೈ ಕಾಂಪೋಸಿಟ್ ಸ್ವಲ್ಪ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ. ಅಂದ್ರೆ ಏಷ್ಯನ್ ಮಾರ್ಕೆಟ್ ಗಳು ಕೂಡ ಡೌನ್ ಅಲ್ಲೇ ಟ್ರೇಡ್ ಆಗ್ತಿದೆ. ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಇಂಡಿಕೇಶನ್ ಅನ್ನೇ ಕೊಡ್ತಾ ಇದೆ. ಬ್ರೆಂಟ್ ಕ್ರೂಡ್ 1% ಗಿಂತ ಜಾಸ್ತಿ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ.
ಗೋಲ್ಡ್ ಕೂಡ 0.5% ಪಾಸಿಟಿವ್ ಇದೆ ಇವತ್ತು. ಹಾಗೆ INR ನೆನ್ನೆ ಸ್ವಲ್ಪ ವೀಕ್ ಆಗಿತ್ತು, ನೋಡೋಣ ಇವತ್ತೇನಾದ್ರೂ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಬರುತ್ತಾ ಅಂತ. ಸೊ ಸದ್ಯದ ಮಟ್ಟಿಗೆ ನೆಗೆಟಿವ್ ಇಂಡಿಕೇಶನ್ ಇದೆ, ನೆಗೆಟಿವ್ ಸ್ಟಾರ್ಟ್ ನ ಲಕ್ಷಣಗಳು ಆಸ್ ಆಫ್ ನೌ ಇದ್ದಾವೆ. ನೋಡೋಣ ಆ ನಂತರ ಅಂದ್ರೆ ಓಪನಿಂಗ್ ನಂತರ ಯಾವ ರೀತಿಯ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಕೌಂಟ್ ಓಪನ್ ಮಾಡ್ಕೊಳ್ಳುವಂತ ಲಿಂಕ್ ಇದೆ, ಇಂಟ್ರೆಸ್ಟ್ ಇರೋರು ಅಕೌಂಟ್ ಅನ್ನು ಓಪನ್ ಮಾಡ್ಕೊಳ್ಬಹುದು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.